ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅಸಭ್ಯ ಹೇಳಿಕೆಗೆ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಮಹಿಳಾ ಅಧಿಕಾರಿ ವಿರುದ್ಧ ರವಿಕುಮಾರ್ ಅಸಭ್ಯ ವರ್ತನೆ. ರವಿಕುಮಾರ್ ಮೂಲತಃ ಬಿಜೆಪಿಯವರಲ್ಲ, ಆರ್ಎಸ್ಎಸ್ ನಿಂದ ಬಂದವರು. ಬಿಜೆಪಿಯ ರವಿಕುಮಾರದ್ದು ಕೊಳಕು ಮನಸ್ಸು, ಕೊಳಕು ಬುದ್ಧಿ, ಕೊಳಕು ನಾಲೆಗೆ. ಅಶ್ಲೀಲ ಮಾತನಾಡಿದರೆ ನೇಣು ಹಾಕಿಕೊಳ್ಳುತ್ತೇನೆ ಎಂಬ ರವಿಕುಮಾರ್ ಹೇಳಿಕೆ ವಿಚಾರ. ಹಾಗಿದ್ರೆ ನೇಣು ಹಗ್ಗ ಕೊಡಿ ಅವರಿಗೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಪ್ರಿಯಾಂಕ್ ಗುಡುಗಿದ್ದಾರೆ. ಹಾಗಿದ್ರೆ ಬಿಜೆಪಿ ಎಂಎಲ್ಸಿ ಸಾವನ್ನ ಬಯಸಿದ್ರ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅಸಭ್ಯ ಹೇಳಿಕೆಗೆ ಮರಿ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನಸ್ಸು ಅವರುಗಳ ಮನಸ್ಸು ಕೊಳಕು ಬುದ್ಧಿ, ಕೊಳಕು ಹೇಳಿಕೆ, ಕೊಳಕು ಅಂತ ಹೇಳಿದ್ದಾರೆ. ಅಶ್ಲೀಲ ಮಾತನಾಡಿದರೆ ನೇಣು ಹಾಕತ್ತೀನಿ ಅಂತ ಹೇಳಿ ರವಿಕುಮಾರ್ ಈ ಹಿಂದೆ ಹೇಳಿದ್ರು. ಅದು ಅವರ ಸಿದ್ಧಾಂತಕ್ಕೆ ತದ್ವಿರುದ್ಧವಾದದ್ದು ಬಿಡಿ. ಹಾಗಿದ್ರೆ ನೇಣು ಹಗ್ಗ ಕೊಡಿ, ಅವರು ನೇಣಾಕಳ್ಳಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ. ಈ ಪ್ರಿಯಾಂಕ್ ಖರ್ಗೆ ಅವರದ್ದು ಕೂಡ ಇದು ಅತಿರೇಕದ ಹೇಳಿಕೆ. ಒಬ್ಬರ ಸಾವನ್ನ ಅಥವಾ ಒಬ್ಬರ ಸಾವಿಗೆ ಪ್ರಚೋದನೆ ಕೊಡೋದು ಕೂಡ ಅಕ್ಷಮ್ಯ ಅನಿಸುತ್ತೆ. ಐಟಿ-ಬಿಟಿ ಸಚಿವರಾಗಿ ಅವರಿಗೂ ಕೂಡ ಜವಾಬ್ದಾರಿಗಳಿರ್ತಾವೆ, ಏನ ಮಾತಾಡಬೇಕು, ಏನ ಮಾತನಾಡಬಾರ್ದು ಅಂತ ಹೇಳಿ. ರವಿಕುಮಾರ್ ಅವರಿಗೆ ನೇಣು ಹಗ್ಗ ಕೊಡಿ ಅನ್ನೋದು ಕೂಡ ತಪ್ಪು ಅಂತ ಹೇಳ್ತೀವಿ ನಾವು. ಒಬ್ಬರ ಸಾವಿಗೆ ಸನಿಹ ಆಗುವ ಯಾವುದೇ ಮೌಖಿಕತೆಯನ್ನು ಕೂಡ ನಾವು ಬೆಂಬಲಿಸೋದಿಲ್ಲ. ಅದು ಪ್ರಿಯಾಂಕ್ ಖರ್ಗೆನೇ ಹೇಳಿರಲಿ, ಸಿದ್ದರಾಮಯ್ಯನವರೇ ಹೇಳಿರಲಿ, ಯಡಿಯೂರಪ್ಪನವರೇ ಹೇಳಿರಲಿ, ರವಿಕುಮಾರ್ ಅವರೇ ಹೇಳಿರಲಿ. ಅಸಂಸದೀಯವಾಗಿ ಅಥವಾ ಏನೇ ನೆಮ್ಮದಿ ಕೆಡಿಸುವಂಥ ಯಾವುದೇ ಹೇಳಿಕೆಯನ್ನು ಯಾವುದೇ ರಾಜಕಾರಣಿ ಕೊಟ್ಟರು ಕೂಡ ಫ್ರೀಡಮ್ ಟಿವಿ ಸಹಿಸೋದಿಲ್ಲ. ಸೊ ರವಿಕುಮಾರ್ ಹೆಣ್ಣು ನಿಂದಕ, ರವಿಕುಮಾರ್ ಕೊಳಕ, ರವಿಕುಮಾರ್ ಹೊಲಸು ಮಾತನಾಡುವವ, ಹೀಗೆ 1000 ಹೇಳಿ ಅದಕ್ಕೆ ಪುಷ್ಟಿ ಕೊಡುವಂಥ ರವಿಕುಮಾರ್ ಅವರ ನಡತೆಯೂ ಕೂಡ ಹಾಗೆ ಇದೆ. ಆದರೆ ಅವ್ರು ನೇಣಗ್ಗ ಕೊಡಿ ಅಂದಿದ್ದು ನಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ರವಿಕುಮಾರ್ ಮೂಲತಃ ಬಿಜೆಪಿ ಅವರಲ್ಲ, ಆರ್ಎಸ್ಎಸ್ ನಿಂದ ಬಂದವರು. ಬಿಜೆಪಿಯ ರವಿಕುಮಾರದ್ದು ಕೊಳಕು ಮನಸ್ಸು, ಕೊಳಕು ಬುದ್ಧಿ, ಕೊಳಕು ನಾಲೆಗೆ. ಅಶ್ಲೀಲ ಮಾತನಾಡಿದರೆ ನೇಣು ಹಾಕಿಕೊಳ್ತೇನೆ ಎಂಬ ರವಿಕುಮಾರ್ ಹೇಳಿಕೆ ವಿಚಾರ. ಹಾಗಾದರೆ ನೇಣು ಹಗ್ಗ ಕೊಡಿ ಅವರಿಗೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಪ್ರಿಯಾಂಕ್ ಗುಡುಗಿದ್ದಾರೆ. ಹಾಗಿದ್ರೆ ಬಿಜೆಪಿ ಎಂಎಲ್ಸಿಯ ಸಾವನ್ನ ಬಯಸಿದ್ರ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂಥ ವಿಚಾರವೂ ಕೂಡ ಈಗ ಚರ್ಚೆಗೆ ಬಂದಿರತಕ್ಕಂತಹದ್ದು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ಅವರ ವಿರುದ್ಧದ ಅಶ್ಲೀಲ ಪದಪ್ರಯೋಗ ಅಥವಾ ಅವರ ಮಾನ ಪ್ರಾಣಕ್ಕೆ ಕುತ್ತು ತರುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂತಹದ್ದು. ಜನಾಕ್ರೋಶಗಳು ಕೂಡ ಶುರುವಾಗಿದೆ. ನೋಡಿ, ಮೂಲತಃ ರವಿಕುಮಾರ್ ಅವರು ಬಿಜೆಪಿಯವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? ಆರ್.ಎಸ್.ಎಸ್ ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದಾನು ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರ್ಗಿಗೆ ಬಂದು ಇಲ್ಲ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ DC ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಇನ್ನಾನು ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ. ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಳ್ಳೋ ವ್ಯಕ್ತಿ ಇದೆ. ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ್ ಮಾತಾಡ್ತಾರಂದ್ರೆ ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSS ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರ್ಬೇಕು, ನಿಮ್ಯಾನ್ಸ್ ನಲ್ಲಿ ಇರ್ಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನ್ ಮೊದಲೇ ಸರಿ ಅಲ್ಲ. ಕೌನ್ಸಿಲ್ ನಲ್ಲಿ ನಿಮ್ಮ CT ರವಿ ಅವ್ರು ಏನಂದ್ರು ಸರ್, ನೆನಪಿದ್ಯಾ? ಸೊ ಇದು ಅವ್ರ ಕಲಿಕೆನಲ್ಲೇ ಇದೆ. ಇದು ಇಟ್ ಇಸ್ ದೇರ್ ಇನ್ ಈ ಹುಟ್ಟುಗುಣ ಸುಟ್ರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂತ ವ್ಯಕ್ತಿ ಇವರೆಲ್ಲರೂ.
ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದ್ರೆ ಏನಿದೆ, ವಿಡಿಯೋ ಇದೆ, ನೋಡಿದಿರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನ್ ಅರ್ಥ ಇದೆ? ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ, ನಾಚಿಕೆ ಬರ್ಬೇಕು. ಮಾತಿನ ಅರ್ಥ ಏನಿದೆ? ನೀವು ಸರಿಯಾಗಿ ನೋಡಿ ಸರ್, ಬಿಜೆಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದಾರಲ್ಲಿ. ನಿಮ್ಮ UP ನಲ್ಲಿರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು, ಯಾರ್ಯಾರು ಅತ್ಯಾಚಾರ ಮಾಡಿದಾರೆ ಅವರೆಲ್ಲರೂ ಇನ್ನೂ ಸಚಿವ ಸಂಪುಟದಲ್ಲಿ ಇದ್ದಾರೆ. ಪಾಕ್ಸ್ಕೋ ಕೇಸ್ನಲ್ಲಿ ಇದ್ದವರು ಇನ್ನೂ ಇದಾರಲ್ಲಿ. ಸೊ ಇದು ಅವ್ರಿಗೆ ಸುಮ್ಮನೆ ಹೆಸರಿಗೆ ಬೇಟಿ ಬಚಾವ್ ಬೇಟಿ ಪಡಾವ್. ನಾನು ಹೇಳಿಲ್ವಾ, ಮನುಸ್ಮೃತಿಯ ಮನಸ್ಥಿತಿ ಇವ್ರದು. ದಯವಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ, ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲಿ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಅವ್ರ ಹೆಂಡತಿ, ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಬರೇ ಬೇರೆಯವ್ರಿಗೆ ಮಾತ್ರ ಇದು. ಆದ್ರಿಂದ ನಾನು ಹೇಳ್ದಂಗೆ ಕೊಳಕ್ ಮನ್ಸು, ಕೊಳಕ್ ಬುದ್ಧಿ, ಕೊಳಕ್ ನಾಲ್ಗೆ ಇವ್ರದ್ದು. ನೋಡೋಣ, ಸಿ ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು ಡೂ ಲೀಗಲಿ ಅಲ್ಲ. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ನೋಡಿ, ಮೂಲತಃ ರವಿಕುಮಾರ್ ಅವರು ಬಿಜೆಪಿ ಅವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? RSS ನಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.